ಕಿರುತೆರೆಯಲ್ಲಿ ಯಾವುದೇ ಧಾರಾವಾಹಿ ಇರಲಿ, ಆ ಧಾರಾವಾಹಿಯ ಪಾತ್ರಗಳ ಜೊತೆ ಪ್ರೇಕ್ಷಕರು ಭಾವನಾತ್ಮಕವಾಗಿ ಬೆಸೆದುಕೊಂಡರೆ ಆ ಧಾರಾವಾಹಿ ಗೆದ್ದಂತೆ ಎನ್ನುವ ಮಾತು ಇದೆ. ಇದು ಎಷ್ಟರ ಮಟ್ಟಿಗೆ ನಿಜ ಎನ್ನುವುದು ಕಿರುತೆರೆಯವರಿಗೆ ಗೊತ್ತಾದರೂ ಹಲವರು ಪಾತ್ರಗಳನ್ನು ಮತ್ತು ಪಾತ್ರಧಾರಿಗಳನ್ನು ಮನೆಯ ಸದಸ್ಯರಂತೆ ನೋಡ್ತಾರೆ, ಪ್ರೀತಿ ಮಾಡ್ತಾರೆ. ಇನ್ನು ಕೆಲವರು ಒಮ್ಮೆ ದ್ವೇಷವನ್ನ ಕೂಡ ಮಾಡ್ತಾರೆ. ಆದರೆ ಹೀಗೆ ಬೆಸೆದ ಸಂಬಂಧ ಕೆಲವೊಮ್ಮೆ ಅರ್ಧಕ್ಕೆ ಕಳಚಿ ಬಿದ್ದಿದ್ದೂ ಇದೆ. ಕೆಲವರು ಬೇರೆ ಯಾವುದೋ ಕಾರಣಕ್ಕೋ ಅಥವಾ ಅನಾರೋಗ್ಯದಿಂದಲೋ ಮನಸ್ಸಿಲ್ಲದಿದ್ದರೂ ಧಾರಾವಾಹಿಯನ್ನ ಕೈಬಿಡ್ತಾರೆ. ಇನ್ನು ಹಲವರು ವೈಯಕ್ತಿಕ ಕಾರಣ ನೀಡಿ ಧಾರಾವಾಹಿಯಿಂದ ಏಕಾಏಕಿ ಹೊರಬರ್ತಾರೆ. ಈ ಮೂಲಕ ತಮ್ಮ ಅಭಿಮಾನಿಗಳಿಗೆ ಮತ್ತು ಆ ಧಾರಾವಾಹಿಯ ಪ್ರೇಕ್ಷಕರಿಗೆ ನಿರಾಸೆ ಮಾಡ್ತಾರೆ. ಉದಾಹರಣೆಗೆ ಸಂಜನಾ ಬುರ್ಲಿ. ಹೌದು, ಸಂಜನಾ ಬುರ್ಲಿ ಲಗ್ನ ಪತ್ರಿಕೆಯ ಮಯೂರಿ, ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಸ್ನೇಹ. ಹೆಚ್ಚು ಕಡಿಮೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ 800 ಸಂಚಿಕೆಗಳ ಮೂಲಕ ಕರುನಾಡಿನೆಲ್ಲೆಡೆ ಮನೆ ಮಾತಾದ ಸಂಜನಾ ಕಳೆದ ವರ್ಷ ಏಕಾಏಕಿ ಧಾರಾವಾಹಿಯಿಂದ ಹೊರಬಂದರು. ಈ ಮೂಲಕ ತಮ್ಮ ಅಭಿಮಾನಿಗಳನ್ನ ಅಚ್ಚರಿಗೆ ದೂಡಿದ್ರು. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಿಂದ ಹೊರಬರುವುದಕ್ಕೆ ಶಿಕ್ಷಣ ಪ್ರಮುಖ ಕಾರಣವೆಂದು ಹೇಳಿದ್ದ ಸಂಜನಾ ಬುರ್ಲಿ ಆನಂತರ ಕಾಣಿಸಿಕೊಂಡಿದ್ದು ಕಲರ್ಸ್ ಕನ್ನಡದ ಅಂಗಳದಲ್ಲಿ. ಪ್ರತಿದಿನ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಶ್ರೀಗಂಧದ ಗುಡಿ ಧಾರಾವಾಹಿಯನ್ನು ಒಪ್ಪಿಕೊಂಡ ಸಂಜನಾ ಈ ಧಾರಾವಾಹಿಯಲ್ಲಿ ಚಂದನಾ ಪಾತ್ರವನ್ನ ನಿರ್ವಹಿಸುತ್ತಿದ್ದರು. ತಮ್ಮ ಅಭಿನಯದಿಂದ ಮತ್ತೊಮ್ಮೆ ತಮ್ಮ ಅಭಿಮಾನಿಗಳ ಹೃದಯವನ್ನ ಕೂಡ ಗೆದ್ದರು. ಅಕ್ಟೋಬರ್ 6, 2025ರಂದು ಆರಂಭವಾದ ಶ್ರೀಗಂಧದ ಗುಡಿ ಸದ್ಯ 156 ಸಂಚಿಕೆಗಳನ್ನ ಪೂರೈಸಿದೆ. ಜನ ಮನ ಗೆಲ್ಲುತ್ತಾ TRP ರೇಸ್ನಲ್ಲಿ ಕೂಡ ಮುಂಚೂಣಿಯಲ್ಲಿದೆ. ಹೀಗಿರುವಾಗ ಇದೀಗ ಈ ಧಾರಾವಾಹಿಯಿಂದ ಸಂಜನಾ ಬುರ್ಲಿ ಹೊರಬಂದಿದ್ದಾರೆ. ಸಂಜನಾ ಅವರ ಈ ನಿರ್ಧಾರದ ಹಿಂದಿರುವ ನಿಜವಾದ ಕಾರಣವೇನು ಎನ್ನುವುದಾದರೆ, ಕಲರ್ಸ್ ಕನ್ನಡ ಅವರ ಸೋಷಿಯಲ್ ಮೀಡಿಯಾ ಪೇಜ್ನಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡಿದೆ. ನಟಿ ಸಂಜನಾ ಬುರ್ಲಿ, ನಾನು ವೈವಾಹಿಕ ಜೀವನಕ್ಕೆ ಕಾಲಿಡುತ್ತಿರುವುದರಿಂದ ನಾನು ಈ ಪಾತ್ರವನ್ನ ಮುಂದುವರಿಸಲು ಸಾಧ್ಯವಿಲ್ಲ ಎಂದು ನಟಿ ಹೇಳಿದ್ದಾರೆ. ಈ ವರ್ಷದ ಆರಂಭದಲ್ಲಿ ಜನವರಿ 25ರಂದು ದಾವಣಗೆರೆ ಮೂಲದ ವೈದ್ಯ ಸಮರ್ಥ್ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದರು. ಈ ಮೂಲಕ ತಮ್ಮ ಅಭಿಮಾನಿಗಳಿಗೆ ಸರ್ಪ್ರೈಸ್ ನೀಡಿದ್ರು. ಸದ್ಯ ಡಾಕ್ಟರ್ ಸಮರ್ಥ್ ಜೊತೆ ಸಂಜನಾ ಸಪ್ತಪದಿಯನ್ನ ತುಳಿಯಲು ಅಣಿಯಾಗಿದ್ದಾರೆ ಎನ್ನುವ ಮಾತುಗಳಿವೆ. ಇನ್ನು ಶ್ರೀಗಂಧದ ಗುಡಿ ಧಾರಾವಾಹಿಗೆ ಸಂಜನಾ ಪ್ರತಿ ತಿಂಗಳು 20 ದಿನ ಮೀಸಲಿಡಬೇಕಾಗಿತ್ತು. ಹೀಗಾಗಿ ಮದುವೆಯ ತಯಾರಿಗೆ ತಮ್ಮ ಈ ಸ್ಕೆಡ್ಯೂಲ್ನಿಂದ ಅಡೆತಡೆಯಾಗಬಹುದು ಎಂದು ಸಂಜನಾ ಶ್ರೀಗಂಧದ ಗುಡಿ ಧಾರಾವಾಹಿಗೆ ಗುಡ್ ಬೈ ಹೇಳಿದ್ದಾರೆ ಎನ್ನಲಾಗಿದೆ. ಸದ್ಯ ಸಂಜನಾ ಅವರ ಜಾಗಕ್ಕೆ ಸ್ನೇಹ ಮಂಜುನಾಥ್ ಬಂದಿದ್ದಾರೆ. ಇದನ್ನ ನಟಿ ಸಂಜನಾ ಅವರೇ ಕಲರ್ಸ್ ಕನ್ನಡ ಸೋಷಿಯಲ್ ಮೀಡಿಯಾ ಪೇಜ್ನಲ್ಲಿ ವಿಡಿಯೋ ಹಂಚಿಕೊಳ್ಳುವ ಮೂಲಕ ಹೇಳಿದ್ದಾರೆ. ಸ್ನೇಹ ಬೇರೆ ಯಾರೂ ಅಲ್ಲ, ಈ ಹಿಂದೆ ಜೀ ಪವರ್ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಶುಭಸ್ಯ ಶೀಘ್ರಂ ಧಾರಾವಾಹಿಯ ನಾಯಕಿ. ಇದಕ್ಕೂ ಮುನ್ನ ಶಾಂತಂ ಪಾಪಂ ಮತ್ತು ರಾಮಚಾರಿ ಧಾರಾವಾಹಿಯಲ್ಲಿ ಸ್ನೇಹ ಕಾಣಿಸಿಕೊಂಡಿದ್ದರು. ಈಗ ಸ್ನೇಹ ಕೂಡ ಜೀ ಕುಟುಂಬಕ್ಕೆ ವಿದಾಯ ಹೇಳಿ ಕಲರ್ಸ್ ಬಳಗ ಸೇರಿಕೊಂಡಿದ್ದಾರೆ.